ಕನ್ನಡ ಚಿತ್ರರಂಗದ ಹೆಮ್ಮೆಯ ಚಿತ್ರವಾದ ಕೆಡಿ ಚಿತ್ರವು ಯಶಸ್ವಿಯಾಗಿ 50 ದಿನಗಳನ್ನು ಪೂರೈಸಿದ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ. ಈ ಮಹತ್ತರ ಸಾಧನೆಯ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಮಂಜುನಾಥ ಟಾಕೀಸ್ನಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣ ಆಗಿತ್ತು. 16 ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹೌದು, ಚಿತ್ರದ ಭೂತಪೂರ್ವ ಯಶಸ್ಸಿನ ಖುಷಿಗಾಗಿ ಚಿತ್ರಮಂದಿರದ ಆವರಣದಲ್ಲಿ ಸಾರ್ವಜನಿಕರಿಗೆ ಸಿಹಿ ಹಂಚುವ ಕಾರ್ಯಕ್ರಮ ಹಾಗೂ ಭರ್ಜರಿ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಇನ್ನು ಶಿವಮೊಗ್ಗದ ಪ್ರಸಿದ್ಧ ಶ್ರೀ ಬಾಲಚಂದ್ರ ಇನ್ಸ್ಟಿಟ್ಯೂಟ್ ನೃತ್ಯ ಶಾಲೆಯ ಪ್ರತಿಭಾವಂತ ಮಕ್ಕಳಿಂದ ಅದ್ಭುತವಾದ ನೃತ್ಯ ಪ್ರದರ್ಶನವನ್ನು ಆಯೋಜಿಸಿ ಕಾರ್ಯಕ್ರಮದ ರಂಗನ್ನ ಹೆಚ್ಚಿಸಲಾಗಿತ್ತು. ಚಿತ್ರವನ್ನ 50 ದಿನಗಳ ಕಾಲ ಸತತವಾಗಿ ಬೆಂಬಲಿಸಿದ ಎಲ್ಲಾ ಪ್ರೇಕ್ಷಕರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಚಿತ್ರತಂಡ ಒಂದು ಭರ್ಜರಿ ಕೊಡುಗೆಯನ್ನ ನೀಡಿದೆ. ಶಿವಮೊಗ್ಗದ ಜನತೆಗಾಗಿ ಚಿತ್ರದ ಟಿಕೆಟ್ ದರವನ್ನ ಕೇವಲ 50 ರೂಪಾಯಿಗಳಿಗೆ ನಿಗದಿಪಡಿಸಲಾಗಿದೆ. ಇನ್ನು ಇದೇ ಪ್ರದರ್ಶನದ ಲಾಭವನ್ನ ಪಡೆದುಕೊಂಡು ನಿಮ್ಮ ಮನೆ ಮಂದಿ ಹಾಗೂ ಇಡೀ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಚಿತ್ರವನ್ನ ಇನ್ನು ಹೆಚ್ಚಿನ ದಿನಗಳ ಕಾಲ ಯಶಸ್ವಿಯಾಗಿ ಓಡುವಂತೆ ಪ್ರೋತ್ಸಾಹಿಸಬೇಕಾಗಿ ಅಲ್ಲಿ ವಿನಂತಿಸಿಕೊಂಡರು. ಈ ಮಣ್ಣಂದ್ರೆ ಚಿನ್ನ ಇಲ್ಲಿ ಹುಟ್ಟೋನು ಬನ್ನ ಕರೆಚಂದ ನುಡಿಚಂದ ಚಂದ ಚಂದ ಚಂದಗಳಿ ರನ್ನ ಕರೆಚಂದ ನುಡಿಚಂದ ಚಂದ 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 ಮಕ್ಕಳ ಮನೆ ಡ್ಯಾನ್ಸ್ ಮಾಡ್ತಾರೆ ನಮ್ಮ ಹೆಡ್ ಮಾಸ್ಟರ್ ಸರ್ ನಮ್ಮ ಹೆಡ್ ಮಾಸ್ಟರ್ ಬರ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಮಂಜುನಾಥ್ ಸರ್ ಅವರು ಇವತ್ತು ನಮಗೆ ಒಂದು ರೀತಿಯ ಒಂದು ಸತ್ಕಾರವನ್ನು ಮಾಡಿರ್ತಕ್ಕಂಥ ಈ ಸತ್ಯ ಉಳಿಸಬೇಕು ಕನ್ನಡ ಭಾಷೆ
ಏನು ನಮ್ಮ ಈ ದಿನ ಕರ್ನಾಟಕ ಸರ್ಕಾರ, ಕನ್ನಡ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಏನು ಇವತ್ತು ನಮ್ಮ KD ಚಿತ್ರವು 50ನೇ ದಿನ ಪೂರೈಸ್ಬಿಟ್ಟು 51ನೇ ದಿನಕ್ಕೆ ಕಾಲಿಟ್ಟು ಸಮರ್ಪಣೆ ಮಾಡ್ತಾ ಇದೆ. ಯಾಕಪ್ಪ ವಿಶೇಷವಾಗಿ ತೊಗೊಂಡಿದ್ದೀವಿ ಅಂದರೆ, ಇತ್ತೀಚಿನ ದಿನದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಏನು ಇವತ್ತು ಏನು ಅಮರಣಾನಂತರ ಆದಮೇಲೆ ಅನಂತರ ಅವರು ಆದಮೇಲೆ ಚಿತ್ರರಂಗದಲ್ಲಿ ಯಾವ ಚಿತ್ರನೂ ಕೂಡ 50 ದಿವಸ ಹೋಗಿಲ್ಲ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಕನ್ನಡ ನಶಿಸಿ ಹೋಗ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಗಮನ ಸೆಳೆದ್ಬಿಟ್ಟು ಅದನ್ನು ಇನ್ನೂ ಅತಿ ಹೆಚ್ಚು ಮುಂದೆ ಬರುವಂಥ ಒಂದು ಕೆಲಸ ಮಾಡಬೇಕು. ಜೊತೆಗೆ ನಮ್ಮ ಹೀರೋಗಳು ಇವತ್ತು ಬರಬೇಕಾದ್ರೆ ಕನ್ನಡ, ಬೆಳಿಬೇಕಾದ್ರೆ ಕನ್ನಡ, ಇಲ್ಲಿ ಬದುಕಬೇಕಾದ್ರೂ ಕರ್ನಾಟಕ ಸರ್ಕಾರ ಕನ್ನಡ ನಾಡಬೇಕು. ಆದರೆ ಬೆಳೆದಾದ್ಮೇಲೆ ಇವತ್ತು ಫ್ಯಾನ್ ಇಂಡಿಯಾ ಅಂತ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ಯಶೋರ್ ಆಗಿರ್ಬೋದು, ಅವರು 6-7 ವರ್ಷ ಆಯಿತು, ಇವತ್ತಿಗೂ ಕೂಡ ಕನ್ನಡ ಪಿಕ್ಚರು ತೆಗೆದು ಇವತ್ತು ಕನ್ನಡ ಪಿಕ್ಚರ್ ಅವ್ರು ಎಲ್ಲದಕ್ಕೂ ಬೆಳೆಯಬೇಕು, ಬದುಕಬೇಕು, ಎಲ್ಲದೂ ಬೇಕು. ಆದರೆ ಅವ್ರಿಗೆ ಕನ್ನಡ ಪಿಕ್ಚರ್ ತೆಗೆಯೋದು ಅವ್ರಿಗೆ ಅವಶ್ಯಕತೆ ಇಲ್ಲ. ಇವತ್ತು ನಾನು ಯಶೋರ್ಗೂ ಆಯ್ತು ಹೇಳ್ತಾ ಇದ್ದೀನಿ, ನಮ್ಮ ಸುದೀಪ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಇನ್ನೂ ಕೂಡ ಉಳಿದಿರೋಂಥ ವೀರಗಳಂದರೆ ನೀವೇ ಇವತ್ತು ಕರ್ನಾಟಕದಲ್ಲಿ ನೀವೇ ರಾಜ್ಕುಮಾರ್, ನೀವೇ ರವಿಚಂದ್ರನ್, ನೀವೇ ವಿಷ್ಣುವರ್ಧನ್. ಇವತ್ತು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಕನ್ನಡ ಚಿತ್ರಗಳು ಮಾಡಿಬಿಟ್ಟು ಕನ್ನಡ ಸಂಸ್ಕೃತ, ಕನ್ನಡ ನಾಡು ಉಳಿಸ್ಬೇಕಂತ ಸಂದರ್ಭ ಹೇಳ್ತಾ ಇದ್ದೀನಿ. ವಾಟಾಳ್ ಮಂಜುನಾಥ್. ಈಗ ಇವತ್ತು ನಮ್ಮ ಏನು KD 50 ದಿನ ಆಯಿತೋ, ಇವತ್ತು ನೇರವಾಗಿ ನಮ್ಮ ಧ್ರುವ ಸರ್ಜಾ ಅವರು ಲೈವ್ ಬಂದ್ಬಿಟ್ಟು ಎಲ್ಲ ಖುಷಿಯಾಗಿದ್ದಾರೆ. ಪರವಾಗಿಲ್ಲ, ಇತ್ತೀಚಿನ ದಿನದಲ್ಲೂ ಒಂದು ಕನ್ನಡ ಜನತೆ ನನ್ನೊಂದು ಚಿತ್ರ ನೋಡ್ಬಿಟ್ಟು 51 ದಿನ ಪೂರೈಸಿದ್ದಾರೆ. ಅವರೆಲ್ಲರಿಗೂ ಶುಭ ಆಗಲಿ ಅಂತ ಹೇಳಿಬಿಟ್ಟು ಲೈವಲ್ಲಿ ಎಲ್ಲರಿಗೂ ವಿಶ್ ಮಾಡಿದ್ದಾರೆ. ನಮಗೆಲ್ಲ ಕನ್ನಡಿಗರಿಗೆ ಸಂತೋಷ ಆಗುವಂಥ ಸಮಯ ಬಂದಿದೆ. ಬಾಲಚಂದ್ರ ಇನ್ಸ್ಟಿಟ್ಯೂಟ್ ಆಫ್ ಶಿವಮೊಗ್ಗ. ನಮಸ್ತೆ ನಮ್ಮ ಕನ್ನಡ ಜನತೆಗೆ. ಬೆಂಗಳೂರಿಂದ ಮಂಜಣ್ಣವರು ಒಂದು ಫೋನ್ ಮಾಡಿದರು. 2 ದಿನ ಟೈಮ್ ಸಿಕ್ಕಿತ್ತು. ಆ 2 ದಿನದಲ್ಲಿ ನಮ್ಮ ಮಕ್ಕಳು KD ಪಿಕ್ಚರು ಸಾಂಗು 5 ಸಾಂಗ್ ಇದೆಯಲ್ಲ, 5 ಸಾಂಗಿಗೂ ನೃತ್ಯ ಮಾಡಿದ್ರು. ಹೇಗೆ ಮಾಡಿದ್ರು ಅಂದರೆ, ನಿನ್ನೆ ಒಂದೇ ದಿನದಲ್ಲಿ ಫುಲ್ಲು ಕಲ್ತವರು. ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಟ್ವಿ. ಜನ ಎಲ್ಲ ನೋಡಿ ಪ್ರೋತ್ಸಾಹ ಕೊಟ್ಟರು, ಭಾಳ ಚೆನ್ನಾಗಿತ್ತು ಅಂತಂದರು. ನನಗೆ ಉದ್ದೇಶ ಏನಪ್ಪ ಅಂತಂದರೆ, ಕನ್ನಡ ಹಾಡನ್ನು ಜಾಸ್ತಿ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡ್ಬೇಕು ಅಂತ ಭಾಳ ಹುಚ್ಚಿದೆ ನನಗೆ. ಸ್ಕೂಲ್ ಮಕ್ಕಳಿಗೆ ಮತ್ತು ಕಾಲೇಜ್ ಮಕ್ಕಳಿಗೆ ಹೈಯೆಸ್ಟು ಕನ್ನಡ ಸಾಂಗ್ಗಳನ್ನೇ ಸ್ವಲ್ಪ ಆದಷ್ಟು ಚೆನ್ನಾಗಿ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದೆ ಅಂದ್ಕೊಳ್ತಾ ಬಾಲಚಂದ್ರ ಇನ್ಸ್ಟಿಟ್ಯೂಟ್ ಆಫ್ ಶಿವಮೊಗ್ಗ ವತಿಯಿಂದ ಈ ದಿನ ಕಾರ್ಯಕ್ರಮವನ್ನು ನಾವು ನಿರ್ವಹಿಸಿದ್ದೇವೆ. ಗ್ರಾಮೀಣ ಮಕ್ಕಳಿಗೆ ಹೆಚ್ಚಾಗಿ ಅವಕಾಶ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದು. ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಮಕ್ಕಳು ಗ್ರಾಮೀಣ ವಿಭಾಗದವರೇ. ಅತ್ಯುತ್ತಮವಾಗಿ ಪ್ರದರ್ಶನವನ್ನು ನೀಡಿದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಜನಕ್ಕೆ ನಾವು ಈ ರೀತಿ ತರಬೇತಿಯನ್ನು ನೀಡಬೇಕು ಅಂತ ಉದ್ದೇಶದಿಂದ ನಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಪ್ರೋತ್ಸಾಹದೊಂದಿಗೆ ನಿರ್ವಹಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ಯೋಗೀಶ್ ಅಂತೇಳಿ, ಬಾಲಚಂದ್ರ. ನಮಸ್ತೆ ನಮ್ಮ ಕನ್ನಡ ಜನತೆಗೆ. ಧ್ರುವ ಸರ್ಜಾ ಅವರು 51ನೇ ದಿವಸ ಬಂದು ದಾಟಿದೆ. ಫಿಲಮ್ ಬಂದ್ಬಿಟ್ಟು ಕನ್ನಡ ಚಲನಚಿತ್ರ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ವಾಟಾಳ್ ಮಂಜುನಾಥ್ ಅವರು ಬಂದ್ಬಿಟ್ಟು ಶಿವಮೊಗ್ಗ ನಗರದಲ್ಲಿ ಮಂಜುನಾಥ ಚಿತ್ರಮಂದಿರದಲ್ಲಿ ಫಿಲಮ್ ಫ್ರೀ ಶೋನು ಮಾಡ್ಯಾರೆ. ಬೆಳಗ್ಗೆ ಶೋ ಮಾಡೋ ಮುಖಾಂತರ ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮು ಸ್ಟೇಜ್ ಹಾಕಿ ಮತ್ತು ಸಿಹಿ ವಿತರಣೆ ಮುಖಾಂತರ ಮತ್ತು ಡ್ಯಾನ್ಸ್ ಆಡಿದಂಥ ಮಕ್ಕಳಿಗೆ ಬಂದ್ಬಿಟ್ಟು ಪ್ರಶಸ್ತಿ ಪತ್ರ ಮತ್ತು ಸನ್ಮಾನ ಮಾಡ್ಯಾರೆ. ಸನ್ಮಾನ ಮಾಡೋ ಮುಖಾಂತರ ಸಿಹಿ ಹಂಚೋ ಮುಖಾಂತರ ಮತ್ತು ಊಟದ ವ್ಯವಸ್ಥೆ ಮಾಡ್ಯಾರೆ. ಇವತ್ತಿನ ದಿನ ಕಾಲದಲ್ಲಿ ಬಂದು ಏನಾಗಿದೆ ಅಂತ ಕೇಳಿದರೆ, ಹಲವಾರು ತಾಂತ್ರಗಾರಿಕೆಗೆ ಬಂದ್ಬಿಟ್ಟು ಮೊಬೈಲು ಎಲ್ಲ ಈಸಿಯಾಗಿ ಸಿಗೋವಂಥ ವಸ್ತುಗಳಾಗಿದೆ. ಫಿಲಮ್ ಟಾಕೀಸಲ್ಲಿ ಸ್ವಲ್ಪ ಫಿಲಮ್ಗಳು ಬೀಳುವಂಥ ಒಂದು ಪರಿಸ್ಥಿತಿಗೆ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಬಂದ್ಬಿಟ್ಟು ಕನ್ನಡ ಚಲನಚಿತ್ರ ಬಂದ್ಬಿಟ್ಟು ಒಳ್ಳೊಳ್ಳೆ ಚಲನಚಿತ್ರ ಬಂದ್ಬಿಟ್ಟು ಒಳ್ಳೊಳ್ಳೆ ಪ್ರೊಡ್ಯೂಸರ್ಗೆ ಅವಕಾಶಗಳನ್ನು ಕೊಡಬೇಕು ಮತ್ತು ಹೀರೋಗಳಿಗೆ ಅವಕಾಶಗಳನ್ನು ಕೊಟ್ಟು ಮತ್ತು ಕನ್ನಡ ಚಲನಚಿತ್ರ ಬಂದ್ಬಿಟ್ಟು ಇವತ್ತಿನ ದಿವಸ ಚಾಪನ್ನು ಮೂಡಿಸ್ಬೇಕು. ಇದೊಂದು ಮೂಡ್ಸೋಕ್ಕೆ ಒಂದು ಮೈಲಿಗೆಲ್ಲಾಗಿದೆ ಅಂತ ಈ ಚಲನಚಿತ್ರ ಬಂದು 51ನೇ ದಿವಸ ಅಂತ ಅನಿಸೋ ಮುಖಾಂತರ ಇವತ್ತಿನ ದಿವಸ ಅಳಿವಿನ ಹಂಚಿಕೆಯಲ್ಲಿ ಬಂದ್ಬಿಟ್ಟು ಕನ್ನಡ ಚಿತ್ರರಂಗನೇ ಅಳಿವಿನ ಹಂಚಿಕೆಯಲ್ಲಿ ಇದೆ ಅನ್ನೋ ಒಂದು ಭಾವನೆಗಳು ಜನರ ಮನಸ್ಸಲ್ಲಿ ಮೂಡಿಬಿಟ್ಟಿದೆ. ಅದು ಹೋಗ್ಬೇಕಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ ಒಳ್ಳೆ